ರೋಚಕ ಪಂದ್ಯದಲ್ಲಿ 1 ರನ್ ಸೋಲು ಕಂಡ ಆರ್ಸಿಬಿ. ಮತ್ತೆ ಕೊಹ್ಲಿ ನೋ ಬಾಲ್ ಔಟ್ ವಿವಾದ, ಕರಣ್ ಶರ್ಮಾ ಕೆಚ್ಚೆದೆಯ ಹೋರಾಟ. ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಆಲ್ರೌಂಡರ್ ಆಟ. ಗೆಳೆಯರೆ, ಈಡನ್ ಗಾರ್ಡನ್ ನಲ್ಲಿ ಆರ್ಸಿಬಿ ಮತ್ತು ಕೆಕೆಆರ್ ನಡುವಿನ ಮ್ಯಾಚ್ ಥ್ರಿಲ್ಲಿಂಗ್ ಎಂಡ್ ಆಯಿತು. ಲಾಸ್ಟ್ ಬಾಲ್ ನಲ್ಲಿ ಕೆಕೆಆರ್ ಮ್ಯಾಚ್ ನಲ್ಲಿ 1 ರನ್ಗಳ ರೋಚಕ ಗೆಲುವು ದಾಖಲಿಸಿತು. ಈ ಮ್ಯಾಚ್ ನಲ್ಲಿ ಕೊಹ್ಲಿ ನೋ ಬಾಲ್ ಔಟ್, ರಜತ್ ವಿಲ್ಜಾಕ್ಸ್ ಬೊಂಬಾಟ್ ಬ್ಯಾಟಿಂಗ್ ಜೊತೆಗೆ ಕರಣ್ ಶರ್ಮಾರ ಫೈಟಿಂಗ್ ಬ್ಯಾಟಿಂಗ್ ಕೂಡ ನೀರಿನಲ್ಲಿ ವ್ಯರ್ಥವಾಯಿತು. ಟಾಸ್ ಗೆದ್ದರೆ ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಬೇಕು ಅಂತ ಅಭಿಮಾನಿಗಳೆಲ್ಲ ಹೇಳುತ್ತಿದ್ದಾರೆ. ಯಾರು ಏನೇ ಹೇಳಿದರೂ ನಾನು ಕೇಳಲ್ಲ ಅಂತ ಆರ್ಸಿಬಿ ಕ್ಯಾಪ್ಟನ್ ಡುಪ್ಲೆಸಿಸ್ ಮಾತ್ರ ಟಾಸ್ ಗೆದ್ದರೂ ಕೂಡ ಕೆಕೆಆರ್ಗೆ ಬ್ಯಾಟಿಂಗ್ ಕೊಟ್ಟರು. ಇದರಿಂದ ತಮ್ಮ ಗುಂಡಿಯನ್ನು ತಾವೇ ತೋಡಿಕೊಂಡಂತೆ ಇತ್ತು. ಆರ್ಸಿಬಿ ಬೌಲರ್ಗಳನ್ನು ಮೊದಲು ಫಿಲ್ಪ್ ಶಾಟ್ ಬೆಂಡೆತ್ತಿ 14 ಬಾಲ್ನಲ್ಲಿ 48 ರನ್ ಚಚ್ಚಿದರೆ ನಂತರ ನಮ್ಮ ಆರ್ಸಿಬಿ ಬೌಲರ್ಗಳು ಅಪರೂಪಕ್ಕೆ ಒಳ್ಳೆ ಬೌಲಿಂಗ್ ಮಾಡಿ ಮಿಡಲ್ ಓವರ್ಗಳಲ್ಲಿ ಕೆಕೆಆರ್ನ ಕಟ್ಟಿ ಹಾಕಿದರು. ಒಂದು ಹಂತದಲ್ಲಿ ಕೆಕೆಆರ್ 137 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡಿತು. ನಂತರ ಕೊನೆಯಲ್ಲಿ ಮತ್ತೆ ತಮ್ಮ ಹಳೆಯ ಚಾಳಿಯನ್ನೇ ಮುಂದುವರಿಸಿದರು. ಸಿರಾಜ್ 19ನೇ ಓವರ್ನಲ್ಲಿ 20 ರನ್ ಮತ್ತು ಯಶ್ ದಯಾಳ್ 20ನೇ ಓವರ್ನಲ್ಲಿ 16 ರನ್ ಬಾರಿಸಿಕೊಂಡರು. ಇದರಿಂದ ಕೆಕೆಆರ್ ಸ್ಕೋರ್ 222 ರನ್ ಆಯಿತು ಹಾಗೂ ಆರ್ಸಿಬಿ ಗೆಲ್ಲಲು 223 ರನ್ಗಳ ಬಿಗ್ ಟಾರ್ಗೆಟ್ ಅನ್ನು ಕೆಕೆಆರ್ ನೀಡಿತು. ಚೇಸಿಂಗ್ಗೆ ಇಳಿದ ಆರ್ಸಿಬಿ ಪರ ವಿರಾಟ್ ಅಬ್ಬರಿಸಲು ಶುರು ಮಾಡಿದರು. ಆದರೆ ಹರ್ಷತ್ ರಾಣಾ ಎಸೆದ 3ನೇ ಓವರ್ನ ಮೊದಲ ಬಾಲ್ನಲ್ಲಿ ದೊಡ್ಡ ಐ ಡ್ರಾಮಾವೇ ನಡೆಯಿತು. ವಿರಾಟ್ ಎದೆಯ ಎತ್ತರಕ್ಕೆ ಬಂದ ಬಾಲ್ ವಿರಾಟ್ಗೆ ಸರಿಯಾಗಿ ಪುಲ್ ಮಾಡಲು ಸಾಧ್ಯವಾಗದೆ ಬೌಲರ್ಗೆ ಕ್ಯಾಚ್ ನೀಡಿದರು. ಆದರೆ ಅದು ಸೊಂಟಕ್ಕಿಂತ ಬಹಳ ಮೇಲೆ ಇದ್ದಿದ್ದರಿಂದ ಅದು ನೋಬಾಲ್ ಆಗಬೇಕಿತ್ತು. ಆದರೆ ಫೀಲ್ಡ್ ಅಂಪೈರ್ ಅದನ್ನು ಔಟ್ ಕೊಟ್ಟರು. ಇದರಿಂದ ವಿರಾಟ್ ರಿವ್ಯೂ ತೆಗೆದುಕೊಂಡರು. ಆದರೆ ಥರ್ಡ್ ಅಂಪೈರ್ ಕೂಡ ಇದನ್ನು ಡಿಪ್ಪಿಂಗ್ ಬಾಲ್ ಎಂದು, ಇದು ನೋಬಾಲ್ ಅಲ್ಲ ಎಂದು ಡಿಸಿಷನ್ ಕೊಟ್ಟರು. ಇದರಿಂದ ವಿರಾಟ್ ಮತ್ತು ಡುಪ್ಲೆಸಿಸ್ ಇಬ್ಬರು ಕೂಡ ಫೀಲ್ಡ್ ಅಂಪೈರ್ಗಳ ಜೊತೆ ಸಾಕಷ್ಟು ಹೊತ್ತು ಚರ್ಚೆ ಮಾಡಿದರು. ಕಡೆಗೆ ವಿರಾಟ್ ಬೇಸರದಿಂದಲೇ ಪೆವಿಲಿಯನ್ಗೆ ನಡೆದರು. ವಿರಾಟ್ ಹಿಂದೆನೇ ಡುಪ್ಲೆಸಿಸ್ ಕೂಡ 7 ರನ್ಗೆ ಔಟ್ ಆದರು. ನೆಕ್ಸ್ಟ್ ಬೊಂಬಾಟ್ ಬ್ಯಾಟ್ ಮಾಡಿದ ವಿಲ್ಜಾಕ್ಸ್ 32 ಬಾಲ್ನಲ್ಲಿ 55 ರನ್ ಬಾರಿಸಿದರೆ ರಜತ್ ಪಾಟಿದಾರ್ 23 ಬಾಲ್ನಲ್ಲಿ 52 ರನ್ ಹಚ್ಚಿ ಬಿಸಾಕಿದರು. ಆದರೆ ರಸೆಲ್ ಬೌಲಿಂಗ್ ನಲ್ಲಿ ಇಬ್ಬರು ಒಂದೇ ಓವರ್ನಲ್ಲಿ ಔಟ್ ಆದರು. ನಂತರ ನರೇನ್ ಓವರ್ನಲ್ಲೂ ಕೂಡ 2 ವಿಕೆಟ್ ಬಿತ್ತು. ಇದರಿಂದಲೇ ಆರ್ಸಿಬಿ ಸುಲಭ ಗೆಲುವಿನ ಬದಲು ಸೋಲು ಕಾಣಬೇಕಾಯಿತು. ಲಾಸ್ಟ್ ಓವರ್ನಲ್ಲಿ ದೊಡ್ಡ ಐ ಡ್ರಾಮಾವೇ ನಡೆಯಿತು. ಇದಕ್ಕೆ ಕಾರಣ ಲಾಸ್ಟ್ ಓವರ್ನಲ್ಲಿ 21 ರನ್ ಬೇಕಿತ್ತು. ಎಲ್ಲರೂ ಆರ್ಸಿಬಿ ಮ್ಯಾಚ್ ಅನ್ನು ಸೋತೆ ಬಿಟ್ಟಿತ್ತು ಅಂದುಕೊಂಡಿದ್ದರು. ಕಾರಣ ಕ್ರೀಸ್ನಲ್ಲಿ ಆರ್ಸಿಬಿಯ ಯಾವುದೇ ಬ್ಯಾಟರ್ಗಳು ಇರಲಿಲ್ಲ. ಬದಲಿಗೆ ಮೊಹಮ್ಮದ್ ಸಿರಾಜ್ ಮತ್ತು ಕರಣ್ ಶರ್ಮಾ ಕ್ರೀಸ್ನಲ್ಲಿದ್ದರು. ಆದರೆ ಸ್ಪಿನ್ನರ್ ಕರಣ್ ಶರ್ಮಾ ಕೆಕೆಆರ್ ಟೀಮಿಗೆ ಭಯ ಹುಟ್ಟಿಸಿದ್ದರು. ಟೂರ್ನಿಯ ದುಬಾರಿ ಆಟಗಾರ ಮಿಚೆಲ್ ಸ್ಟಾರ್ಕಿಗೆ 3 ಸಿಕ್ಸರ್ ಬಾರಿಸಿ ಕಡೆ 2 ಬಾಲ್ನಲ್ಲಿ ಆರ್ಸಿಬಿ ಗೆಲ್ಲಲು 3 ರನ್ ಬೇಕಿತ್ತು. ಆದರೆ 5ನೇ ಬಾಲ್ನಲ್ಲಿ ಕರಣ್ ಶರ್ಮಾ ಹೊಡೆದ ಎಸೆತವನ್ನು ಅದ್ಭುತವಾದ ರಿಟರ್ನ್ ಕ್ಯಾಚ್ ಹಿಡಿದ ಸ್ಟಾರ್ಕ್ ಪಂದ್ಯಕ್ಕೆ ಮತ್ತೊಂದು ತಿರುವು ನೀಡಿದರು. ಕಡೆಯ ಬಾಲ್ನಲ್ಲಿ ಫರ್ಗ್ಯೂಸನ್ 1 ರನ್ ಗಳಿಸಿ ರನ್ಔಟ್ ಆದರು. ಇದರೊಂದಿಗೆ ಆರ್ಸಿಬಿ 221 ರನ್ಗೆ ಆಲ್ಔಟ್ ಆಗಿ ಕೆಕೆಆರ್ ವಿರುದ್ಧ ಕೇವಲ 1 ರನ್ನಿಂದ ವಿರೋಚಿತ ಸೋಲು ಅನುಭವಿಸಿತು. ಈ ಮೂಲಕ ಟೂರ್ನಿಯಲ್ಲಿ ಸತತ 6ನೇ ಪಂದ್ಯವನ್ನು ಸೋಲುವಂತಾಯಿತು. ಆರ್ಸಿಬಿ ಮ್ಯಾಚ್ ಸೋತರು. ಈ ಮ್ಯಾಚ್ ನಲ್ಲಿ ವಿಲ್ಜಾಕ್ಸ್ ಮತ್ತು ರಜತ್ ಪಾಟಿದಾರ್ ಬ್ಯಾಟಿಂಗ್ ಮತ್ತು ಕಡೆಯ ಓವರ್ನಲ್ಲಿ ಆರ್ಸಿಬಿ ಗೆಲ್ಲಿಸಲು ಪಣತೊಟ್ಟಂತೆ ಬ್ಯಾಟಿಂಗ್ ಮಾಡಿದ ಕರಣ್ ಶರ್ಮಾರ ಹೋರಾಟ ಅಭಿಮಾನಿಗಳ ಮನಗೆದ್ದಿತ್ತು. ಇದಕ್ಕೆ ಆರ್ಸಿಬಿಯ ಗ್ರಹಚಾರ ಕೆಟ್ಟಿದೆ. ಆರ್ಸಿಬಿ ಏನೇ ಬದಲಾಯಿಸಿದರೂ ಏನೇ ಮಾಡಿದರೂ ಆರ್ಸಿಬಿ ಮ್ಯಾಚ್ ಮಾತ್ರ ಗೆಲ್ಲಲು ಸಾಧ್ಯವೇ ಆಗುತ್ತಿಲ್ಲ.